छोड़ दो बाबरी मस्जिद को गिराओ ಅಂತ ಹೇಳಿಕೊಂಡು ಘೋಷಣೆಗಳನ್ನು ಕೂಗಿಕೊಂಡು ಅಲ್ಲಿ ಪ್ರೇರಣೆಯನ್ನು ಕೊಟ್ಟಂತ 32 ಬಿಜೆಪಿ ಸಂಘ ಪರಿವಾರದ ನಾಯಕರುಗಳನ್ನು ಇವತ್ತು ಖುಲಾಸೆಗೊಳಿಸುವಂತ ಕೆಲಸ ನ್ಯಾಯಾಲಯ ಮಾಡೋದಿದ್ರೆ ನಾವು ನ್ಯಾಯಕ್ಕಾಗಿ ಎಲ್ಲಿ ಹೋಗ್ಬೇಕು ಸ್ವಾಮಿ? ಯಾರ ಹತ್ರ ಕೇಳಬೇಕು? ಬೀದಿಗೆ ಇಳಿಯದೆ ನಮಗೆ ಮತ್ತೆ ದಾರಿ ಇದೆ. ನ್ಯಾಯಕ್ಕಾಗಿ ಬೇರೆ ದಾರಿ ಇಲ್ಲ. ಇವತ್ತು ಬೀದಿಗೆ ಇಳಿದಿದ್ದೇವೆ. ನಮ್ಮ ನ್ಯಾಯಕ್ಕಾಗಿ, ನಮ್ಮ ಹಕ್ಕಿಗಾಗಿ, ಈ ದೇಶದ ಸಂವಿಧಾನವನ್ನು ಉಳಿಸಲಿಕ್ಕೆ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ನಮ್ಮ ಈ ಒಂದು ತೀರ್ಪು 2019 ನವೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ಒಂದು ಮಸೀದಿಯ ಗೇಟ್ ಅನ್ನು ತೆರೆದಿರುವಂತದ್ದು, ಅದರ ಒಳಗೆ ಮೂರ್ತಿಯನ್ನಿಟ್ಟಿರುವಂತದ್ದು, ಇದೆಲ್ಲವೂ ಕೂಡ ಒಂದು